ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗು. ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾತ್ರಿದು ಅನ್ನ ಉಳಿದಿತ್ತು, ಸ್ವಲ್ಪ ಉಳಿದಿದ್ರೆ ಹಸುಗಳಿಗೆ ಹಾಕ್ಬಿಡ್ತಿದ್ದೆ, ಸ್ವಲ್ಪ ಜಾಸ್ತಿ ಉಳಿದಿತ್ತು. ಹಾಗಾಗಿ ಯಾಕೆ ವೇಸ್ಟ್ ಮಾಡೋದು, ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಆಗುತ್ತಲ್ಲ, ಎಲ್ಲರೂ ತಿಂತಾರಲ್ಲ ಅಂತ ಹೇಳಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕುಕ್ಕರ್ಗೆ 1.5 ಗ್ಲಾಸಷ್ಟು ಅಕ್ಕಿನ ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಮತ್ತು ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಹೇಳಿ ಇಲ್ಲಿ ಪುಳಿಯೋಗರೆ ಪೌಡ್ರನ್ನ ನಾನೇ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿಯಿಂದ ತರೋಕ್ಕಂಥ ಪುಳಿಯೋಗರೆ ಪೌಡ್ರು ನನಗಿಷ್ಟ ಆಗಲ್ಲ, ಹಾಗಾಗಿ ನಾನೇ ಮನೇಲೇ ಮಾಡಿಕೊಂಡು ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಇಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕಿ, 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಮೆಣಸು, 4 ಸ್ಪೂನಷ್ಟು ಜೀರಿಗೆ, 8 ಸ್ಪೂನಷ್ಟು ಧನಿಯಾ ಬೀಜ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು, ನಂತರ ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ ಒಂದು 5ರಿಂದ 6 ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು, 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಅದನ್ನ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರನ್ನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಪೌಡರು ನನಗೆ 1-2 ಸಲಕ್ಕೆ ಯೂಸ್ ಆಗುತ್ತೆ. ನಾನು ಜಾಸ್ತಿನೂ ಸಹ ಮಾಡಿ ಇಟ್ಕೊಳ್ಳೋದಿಲ್ಲ. ಈಗೊಂದು ಸಲ ಮತ್ತು ಇನ್ನೊಂದು ಸಲ ಆಗುವಷ್ಟು ಮಾತ್ರ ಮಾಡಿ ಇಟ್ಕೊಳ್ತೀನಿ. ಆಗಿಂದಾಗೆ ಫ್ರೆಶ್ಶಾಗಿ ಮಾಡ್ಕೊಳ್ತೀನಿ. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟು ಅದಕ್ಕೆ ಕಡಲೆ ಬೀಜ, ಕಡಲೆಬೇಳೆನ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಎಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, 1-2 ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು, ಹುಣಸೆಹಣ್ಣನ್ನ ಕಲಸಿಟ್ಕೊಂಡಿದ್ದೆ, ಆ ಹುಣಸೆ ಹುಳಿನೂ ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ 1-2 ಸ್ಪೂನಷ್ಟು ಕೊಬ್ಬರಿ, 1.5 ಸ್ಪೂನಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು, ನಂತರ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೌಡ್ರನ್ನ 1-2 ಸ್ಪೂನ್ ಹಾಕಿ 1-2 ನಿಮಿಷ ಕುದಿಸಿ ಎತ್ತಿಟ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಸೇರಿಸ್ಕೊಂಡೆ. ಈ ಥರ ಮನೇಲೇ ಮಾಡ್ಕೊಳ್ಳೋದ್ರಿಂದ ಪೌಡರ್ನ ತುಂಬಾ ಹೆಲ್ತಿಯಾಗೂ ಕೂಡ ಇರುತ್ತೆ, ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಗೊಜ್ಜೆಲ್ಲ ರೆಡಿ ಆದಮೇಲೆ ಮಕ್ಕಳಿಗೆ ಸಹ ಹಾಕ್ಕೊಟ್ಟು ಲಂಚ್ ಬಾಕ್ಸ್ನೆಲ್ಲ ಪ್ರಿಪೇರ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದೆ. ನಂತರ ಈ ಮಿಕ್ಕಿದ್ದ ಪೌಡ್ರನ್ನ ಈ ಥರ ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು, ನಾನು ಇದನ್ನು ಫ್ರಿಜ್ನಲ್ಲಿ ಎತ್ತಿಡಲ್ಲ, ಇಲ್ಲೇ ಈ ರ್ಯಾಕಲ್ಲೇ ಇಟ್ಕೊಂಡಿರ್ತೀನಿ. ಮಕ್ಕಳು ಸ್ಕೂಲ್ಗೆಲ್ಲ ಹೋದ್ಮೇಲೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಮುದ್ದೆ ಮತ್ತು ಸಾಂಬಾರು ಮಾಡಬೇಕು. ಹಾಗಾಗಿ ಹಸಿ ಅವರೆಕಾಳು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊಂಡು ಮೊಸಪ್ಪು ಮಾಡಿ ಅವ್ರ ಲಂಚ್ ಬಾಕ್ಸ್ನೂ ಸಹ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಹೊಲದ ಹತ್ರ ಹೋಗಿ ಅವರೇ ಗಿಡಕ್ಕೆ ಔಷಧಿ ಹೊಡಿಬೇಕಾಗಿತ್ತು. ಅದನ್ನು ಹೊಡೆದ್ಬಿಟ್ಟು ಬಂದ ನಂತರ ನನ್ನ ಹಸ್ಬೆಂಡು ಆಫೀಸ್ಗೆ ಹೊರಟರು. ನಾನಿಲ್ಲಿ ರೈಸ್ನ ಬೆಳಗ್ಗೆ ಟಿಫನ್ಗೆ ಆಗುವಷ್ಟು ಮಾತ್ರ ಮಾಡ್ಕೊಂಡಿರ್ತೀನಿ. ನಮ್ಮ ಅತ್ತೆ ಮತ್ತು ಮಾವ ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನೋದ್ರಿಂದ ರೈಸ್ನ ಇನ್ನೊಂದು ಸಲ ಮಾಡ್ಕೊಳ್ತೀನಿ. ಹಾಗೆಯೇ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಗ್ರೀನ್ ಆ್ಯಪಲ್ಲು ಮತ್ತು ರೆಡ್ ಆ್ಯಪಲ್ ಇತ್ತು, ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಈ ಗ್ರೀನ್ ಆ್ಯಪಲ್ಲು ಸ್ವಲ್ಪ ಹುಳಿ ಥರ ಇರುತ್ತೆ, ರೆಡ್ ಆ್ಯಪಲ್ಲು ಸ್ವೀಟಾಗಿರುತ್ತೆ. ಹಾಗಾಗಿ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ಇಲ್ಲಿ ಮೊಸಕ್ಕೆ ಕುಕ್ಕರ್ನಲ್ಲಿ ರೆಡಿ ಮಾಡಿಟ್ಟು ರಾತ್ರಿ ಅನ್ನ ಉಳಿದಿತ್ತಲ್ಲ ಅಂತ ಹೇಳಿ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು, ಅಂದರೆ ಅದಕ್ಕೆ ನೀರೇನು ಹಾಕಬಾರ್ದು, ಹಾಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಚಿಲ್ಲಿ ಪೌಡರು, ಉಪ್ಪು, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಎತ್ತಿಟ್ಕೊಂಡೆ. ಅದನ್ನು ಈ ಚಕ್ಲಿ ಒತ್ತುತ್ತವಲ್ಲ ಅದೇ ಹೋಳ್ನಲ್ಲೇ ಡೈರೆಕ್ಟಾಗಿ ಎಣ್ಣೆ ಒಳಗಡೆನಾದರೂ ಒತ್ಕೋಬೋದು, ಅಥವಾ ಒಂದು ಪೇಪರ್ ಮೇಲೆ ಒತ್ತಿ ಅದನ್ನು ಎತ್ತಿ ಎಣ್ಣೆ ಒಳಗಡೆನಾದರೂ ಹಾಕೋಬೋದು. ಈ ಥರ ಮಾಡಿದರೆ ಅನ್ನನೂ ಸಹ ವೇಸ್ಟ್ ಆಗೋದಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ
ಬಳಸ್ಕೊಬೋದು ಅಥವಾ ನೆಂಚಿಗೆಗೋಸ್ಕರನಾದರೂ ಯೂಸ್ ಮಾಡ್ಕೋಬೋದು. ಹೀಗೆ ಇದು ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನೆಲ್ಲ ತೊಳ್ಕೊಂಡೆ. ಹಾಗೆ ಮುದ್ದೆಗೂ ಸಹ ಇಟ್ಟೆ. ಸಾಂಬಾರು ರೆಡಿ ಆಯಿತು. ಮುದ್ದೆನೂ ಮಾಡಿಕೊಂಡು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ನ ರೆಡಿ ಮಾಡಿಟ್ಟೆ. ನಂತರ ನಾನು ನನ್ನ ಹಸ್ಬೆಂಡು ಇಬ್ಬರೂ ಹೊಲ್ದ ಹತ್ರ ಹೋದ್ವಿ. ಅವರೇ ಗಿಡ ಇತ್ತು, ಅವರೇ ಗಿಡಕ್ಕೆ ಔಷಧಿ ಹೊಡೆಯೋಣ ಅಂತ ಹೇಳಿ ಅವರೆಕಾಯಿನ ಒಂದು ಸಲ ಕೊಯ್ಯಿಸಿ ಮಾರ್ಕೆಟ್ಗೆ ಹಾಕಿದ್ವಿ. ಈಗ ಇನ್ನೊಂದು ಸಲ ಕೊಯ್ಸೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಸ್ವಲ್ಪ ಔಷಧಿನ ಹೊಡೆದ್ರೆ ಅವರೆಕಾಯಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಬ್ಬರು ಹೋದ್ವಿ. ನೋಡಿ, ಇದೇ ನಮ್ಮ ಹೊಲ. ಅವರೇ ಗಿಡ, ಅವರೇ ಗಿಡಕ್ಕಿಂತ ಜಾಸ್ತಿ ಈ ಅಣ್ಣೆ ಸೊಪ್ಪು ಅದೇ ಜಾಸ್ತಿ ಇದೆ. ಅಣ್ಣೆ ಹೂವು ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಅವರೇ ಗಿಡ ಇನ್ನೂ ಸ್ವಲ್ಪ ಚಿಗುರಿದೆ, ಜೊತೆಗೆ ತಪ್ಪರು ಅಂತ ಕರಿತೀವಿ ನಮ್ಮ ಕಡೆ. ಅದಿನ್ನೂ ಬಲ್ತಿಲ್ಲ, ಬಲಿಬೇಕು. ಬಲ್ತಾದ್ಮೇಲೆ ಅದನ್ನು ಕಿತ್ತು ಮಾರ್ಕೆಟ್ಗೆ ಹಾಕ್ತೀವಿ. ನಾವು ಮಾರ್ಕೆಟ್ನಲ್ಲಿ ಹಾಕೋ ರೇಟು ಕಡಿಮೆ ಇರುತ್ತೆ. ಅದೇ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡುವಾಗ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ನನ್ನ ಹಸ್ಬೆಂಡ್ ಇಲ್ಲಿ ಅವರೇ ಗಿಡಕ್ಕೆ ಔಷಧಿ ಹೊಡಿತಾ ಇದ್ದಾರೆ ನೋಡಿ. ಔಷಧಿ ಹೊಡೆಯೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಔಷಧಿನೆಲ್ಲ ಹೊಡೆದು ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನನ್ನ ಹಸ್ಬೆಂಡು ರೆಡಿಯಾಗಿ ಆಫೀಸ್ಗೆ ಹೊರಟರು. ನಮ್ಮದೇ ಆಫೀಸ್ ಆಗಿರೋದ್ರಿಂದ ಅವರು ಸ್ವಲ್ಪ ಲೇಟಾಗಿ ಹೊರಟರು. ಹುಡುಗರುಗಳ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.